ಥ್ಯಾಂಕ್ಸ್ ಮೇಡಮ್. ಚೆನ್ನಾಗಿ ಥ್ಯಾಂಕ್ಸ್. ಆರೋಗ್ಯವಾಗಿರೋ ಮಗು ಆಗಲಿ ಅಂತ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ಸ್ ಓದಿ. ಓಕೆ, ನಾವು ಹೋಟ್ಲ್ ಬಿಸ್ನೆಸ್ ಮಾಡ್ತಾಯಿದ್ವಿ ಮೇಡಮ್. ಓಕೆ. ಹಾಗೆ ಮಕ್ಳಿಗೋಸ್ಕರ ಟ್ರೈ ಮಾಡ್ತಾಯಿದ್ವಿ. ನಮ್ಮ ಫ್ರೆಂಡ್ ಅವ್ರು ಗೊತ್ತಿರೋರೆಲ್ಲ ಇಲ್ಲಿ ಬಂದಿದ್ದರು. ಅವರು ನಮ್ಗೆ ಇನ್ಫಾರ್ಮೇಷನ್ ಮಾಡಿದ್ದಾರೆ. ಅವಾಗ ನಾವು ಬಂದು ಸಕ್ಸಸ್ ಆಗಿದೆ ಮೇಡಮ್. ಓಕೆ. ಸೊ ಗರ್ಭಗುಡಿ ಬಗ್ಗೆ ನಿಮಗೆ ಫ್ರೆಂಡ್ಸ್ ಹೇಳಿ ಬಂದರು. ಸೊ ಅದಕ್ಕೆ ಮುಂಚೆ ನೀವು ಮದುವೆಗೆ ಎಷ್ಟು ವರ್ಷ ಆಯಿತು ಸರ್? 9 years ಆಗಿದೆ ಮೇಡಮ್. ಇನ್ನು 9th year ರನ್ನಿಂಗ್ ಇದೆ. ಓಕೆ. ಸೊ ಇದಕ್ಕೆ ಮುಂಚೆ ಹೊರಗಡೆ ಎಲ್ಲ ಟ್ರೀಟ್ಮೆಂಟ್ ತಗೊಂಡಿದ್ವಿ ಮೇಡಮ್. ತಗೊಂಡಿದ್ದೆ. ಡೀಟೇಲ್ಸ್ ಏನಾರ ಹೇಳ್ಬೋದಾ? ಹಾಸ್ಪಿಟಲಲ್ಲಿ ಬನಶಂಕರಿಯಲ್ಲಿ ತೋರಿಸಿದ್ವಿ. ಅವ್ರು ಇಷ್ಟೊಂದೆಲ್ಲ ಡೀಟೇಲ್ಸ್ ಏನು ಹೇಳಿರಲಿಲ್ಲ. ಹೋದ ತಕ್ಷಣ ಸುಮ್ಮನೆ ಎಗ್ ಪಿಕಪ್ ಮಾಡಿದ್ರು. ಎಗ್ ಟ್ರಾನ್ಸ್ಫರ್ ಮಾಡಿಬಿಟ್ರು ಮೇಡಮ್ 1 ತಿಂಗಳಲ್ಲಿ. 1 ತಿಂಗಳು ಫೇಲ್ ಆಯ್ತು ಅದು. ಮತ್ತು ಸುಮ್ಮನೆ ಆಗಿ ಫೀಲಾಗಿ ಸುಮ್ಮನೆ ಬೇಜಾರಾಗಿದ್ವಿ. ಮತ್ತು ಬೇರೆ ಇಲ್ಲಿ ಬಂದವರು ಹೇಳಿದ್ರು. ಮತ್ತೆ ಇಲ್ಲಿಗೆ ಬಂದು ಸ್ಟಾರ್ಟ್ ಮಾಡಿದ್ವಿ ಮೇಡಮ್. ನಿಮ್ಮ ವಯಸ್ಸು? ನಮ್ಮ 32. ಸರ್ ನಿಮ್ಮದು? 35, 36 ಈಗ. ಸೊ ಇಬ್ಬರು ಹೋಟೆಲ್ ಬಿಸ್ನೆಸ್. ಹಾಂ. ಸೊ 9 ವರ್ಷಗಳ ಕಾಲ ಪ್ಯಾರೆಂಟ್ಸ್ ಆಗಲಿಕ್ಕೆ ಟ್ರೈ ಮಾಡ್ತಾ ಇದ್ರಿ. ಸೊ ಹೇಗಿತ್ತು ಆ ಟೈಮು? ಅಥವಾ ಗರ್ಭಗುಡಿ ಬಂದಾಗ ಫಸ್ಟ್ ಟೈಮ್ ನಿಮ್ಗೆ ಹೇಗೆ ಅನಿಸ್ತು? ಇದಕ್ಕೆ ಮುಂಚೆ ಹೊರಗಡೆ ಟ್ರೀಟ್ಮೆಂಟ್ ತಗೊಂಡಿದ್ದೀರಾ. ಸೊ ಅದಕ್ಕೂ ಇದಕ್ಕೂ ಇರೋ ಡಿಫ್ರೆನ್ಸ್ ಏನು ಅಂತ ಹೇಳಿ. ಇಲ್ಲಿ ಬೇರೆ ಕಡೆ ಹೋಲಿಕೆ ಮಾಡೋದು ತುಂಬ ಚೆನ್ನಾಗಿದೆ ಮೇಡಮ್. ಇದು ಒಳ್ಳೆ ಸ್ಟಾಫ್ ಆಗಲಿ, ಡಾಕ್ಟ್ರು ನಮಗೆ ಸೂಪರ್ ದೇವರಿದ್ದಂಗೆ ಅವರ ಲೈಫಲ್ಲಿ. ಅವ್ರನ್ನ ಮರೆಯಲ್ಲ ಮೇಡಮ್ ಯಾವತ್ತು ನಾವು. ಸೊ ನಿಮ್ಗೆ ಹೇಗೆ ಅನಿಸ್ತು ಮ್ಯಾಮ್ ಫಸ್ಟ್ ಟೈಮ್ ಗರ್ಭಗುಡಿ ಒಳಗಡೆ ಬಂದಾಗ? ನಮಗೇನೋ ಒಂಥರ ದೇವ್ರ ಮನೇಲಿ ಬಂದಂಗೆ ಆಯಿತು. ನಮ್ಗೆ ಫುಲ್ ಖುಷಿ ಆಗಿಬಿಡ್ತು. ಅವರು ನಮಗೆ ರೆಸ್ಪಾನ್ಸ್ ಮಾಡೋದು, ಹೇಳೋದು ಎಲ್ಲ ನೀಟಾಗಿ. ಮೇಡಮ್ ಎಲ್ಲ ನಮಗೆಲ್ಲ ಚೆನ್ನಾಗಿ ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೇನ್. ಎಲ್ಲಿ ಹೋದ್ರೂ ನಮ್ಗೆ ಈ ಥರ ಯಾರೂ ಹೇಳಿರಲಿಲ್ಲ. ನಾವಿಲ್ಲಿಗೆ ಬಂದ ತಕ್ಷಣ ನಮ್ಗೆ ಅದೇನೋ ತುಂಬ ಒಳ್ಳೆಯದಾಯಿತು ನಮಗೆ. ಸೂಪರ್. ಸೊ ಏನು ಟ್ರೀಟ್ಮೆಂಟ್ ತಗೊಂಡ್ರಿ ಇಲ್ಲಿ? IVF ಮೇಡಮ್. IVF ಟ್ರೀಟ್ಮೆಂಟ್ ಮಾಡಿಸಿದ್ರು. ಬೇರೆ ಕಡೆ ಟ್ರೀಟ್ಮೆಂಟ್ ತಗೊಂಡಿದ್ದು, ಇಲ್ಲಿ ತಗೊಂಡಿದ್ದು. ಸೊ ಟ್ರೀಟ್ಮೆಂಟ್ ಮುಗೀತು, ಒಂದು ಟೈಮು, ನಿಮ್ಮ ರಿಸಲ್ಟ್ ಬರ್ತಾ ಇರೋವಂಥ ಟೈಮು. ಸೊ ಆ ಟೈಮ್ ನಿಮ್ಗೆ ಹೇಗಿತ್ತು? ಯಾರು ಫಸ್ಟು ಹೇಳಿದ್ರು ನಿಮಗೆ ರಿಸಲ್ಟ್ನ? ಮೇಡಮ್ ಹೇಗಿತ್ತು ಮ್ಯಾಮ್ ಆ ಕ್ಷಣ? ಸೊ 9 ವರ್ಷಗಳ ಕಾಲ ತುಂಬ ಭಯ ಆಗ್ತೈತೆ ರಿಸಲ್ಟ್ ದಿನ. ರಿಸಲ್ಟ್ ಬರೋ ದಿನ ಮತ್ತೆ ಬಂದಮೇಲೆ ಫುಲ್ ಖುಷಿ ಆಯಿತು. ಓಕೆ. ಸೊ ನಮ್ಮ ಜೊತೆ ಎಷ್ಟು ದಿನದಿಂದ ಇದೆ? ಎಷ್ಟು ತಿಂಗಳಿಂದ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದೀರಾ? ಇಲ್ಲಿ ಬಂದು ಡಿಸೆಂಬರಲ್ಲಿ ಬಂದಿದ್ದೀನಿ. ಡಿಸೆಂಬರಲ್ಲಿ. ಓಕೆ. ಸೊ ಆಲ್ಮೋಸ್ಟ್ ಒಂದು 4-5 months 6 months ಆಯ್ತು ಅಲ್ವಾ? 6 months ನಮ್ಮ ಜೊತೆ ಇದ್ದೀರಾ. ಸೊ ನಮ್ಮ ಸಿಬ್ಬಂದಿ ವರ್ಗದವ್ರ ಬಗ್ಗೆ ಅಥವಾ ಡಾಕ್ಟರ್ ಬಗ್ಗೆ ಎಲ್ಲ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಇಲ್ಲಿ ಟ್ರೀಟ್ಮೆಂಟ್ ಹೇಗೆ ಮಾಡಿದ್ರು ಅನ್ನೋದ್ರ ಸ್ವಲ್ಪ ಎಲ್ಲ ನೀಟಾಗಿ ಹೇಳ್ಬೋದಾ? ಹಾಂ, ಹೇಳ್ತೀನಿ. ಏನು ಇಲ್ಲಿಗೆ ಬರ್ಬೇಕಂದ್ರೆ ಮನೆಯಿಂದ ಹೊರಟು ತುಂಬ ಖುಷಿ ಆಗೋದು ಮೇಡಮ್ ಹಾಸ್ಪಿಟ್ಲಿಗೆ ಬರೋಕ್ಕೆ. ಅಂದರೆ ಇವರೆಲ್ಲ ಡಾಕ್ಟರ್ ಎಲ್ಲ ಚೆನ್ನಾಗಿ ಹೇಳ್ತಾ ಇದ್ರಲ್ಲ, ನೋಡ್ಬಿಟ್ರೆ ನಮ್ಗೆ ಅದೇನೋ ಒಂಥರ ಫುಲ್ ಖುಷಿ ಆಗುತ್ತೆ. ಅವ್ರು ಹೇಳೋದಾಗ್ಲಿ, ವಿಧಾನ, ಇಂಜೆಕ್ಷನ್, ಪ್ರತಿಯೊಂದು ನರ್ಸ್ ಆಗಲಿ ಯಾರಾಗಲಿ ಇವರು ಬಂದ ತಕ್ಷಣ ತೊಂದರೆ ಯಾರೂ ಕೊಟ್ಟಿಲ್ಲ. ಎಲ್ಲರೂ ಒಳ್ಳೇದೇ ಮಾಡಿದ್ದಾರೆ. ಚೆನ್ನಾಗೇ ಮಾತಾಡಿಸ್ತಾರೆ ಮೇಡಮ್. ಇಲ್ಲೆಲ್ಲ ಬಂದ ತಕ್ಷಣ ರೆಸ್ಪಾನ್ಸ್ ಎಲ್ಲ ಚೆನ್ನಾಗಿದೆ, ಏನು ತೊಂದರೆ ಇಲ್ಲ. ಬೇಕಾದ್ರೆ ಬೇರೆ ನಾವು ಕರ್ಕೊಬಂದ್ಬಿಟ್ರು ನಮಗೂ ಒಳ್ಳೇದಾಗುತ್ತೆ, ಅವ್ರಿಗೂ ಒಳ್ಳೇದಾಗುತ್ತೆ. ಅವ್ರಿಗೂ ಪಾಪ ಮಕ್ಕಳಾಗಲಿ ಖಂಡಿತ ಇದ್ದಾರೆ ಮೇಡಮ್. ನಮ್ಮೂರ ಕಡೆ ಸ್ವಲ್ಪ ಅವ್ರನ್ನ ಕರ್ಕೊಬರ್ಬೇಕಂತ ನಾವೆಲ್ಲ ಮಾತಾಡ್ತಾ ಇದ್ವಿ ಮನೇಲಿ. ನಮ್ಗೆ ಒಳ್ಳೇದಾಗಿದೆ, ಅವ್ರಿಗೆ ಒಳ್ಳೇದಾಗಲಿ. ಖಂಡಿತ ಆಗುತ್ತೆ. ನಾವಿನ್ನೂ ಡೆವಲಪ್ ಮಾಡಬೇಕು, ಇಂಪ್ರೂವ್ ಮಾಡಬೇಕು ಅಂತ ಏನೇನೋ ವಿಷಯಗಳಿದೆಯಾ? ನಮ್ಗೆ ಏನೇನೋ ಸಲಹೆಗಳಿದ್ರೆ ಹೇಳ್ಬೋದು. ಅಂದರೆ ಕಂಟಿನ್ಯೂ ಇವರೇ ನೋಡಿದರೆ ಚೆನ್ನಾಗಿರೋದು. ನಾವೆಲ್ಲೋ ಹೋಗ್ತಾ ಇರಲಿಲ್ಲ, ಇಲ್ಲೇ ತೋರಿಸ್ಕೊಂತ ಇದ್ವಿ. ಇಷ್ಟ ಆದರೂ ಇಲ್ಲ, ಇಷ್ಟ ಕಷ್ಟ ಆದರೂ ಪರವಾಗಿಲ್ಲ, ಇಲ್ಲೇ ತೋರಿಸ್ಕೊಂತ ಇದ್ವಿ ನಮ್ಮ ಮೇಡಮ್ ನೋಡಿದ್ರೆ. ಬಟ್ ಇದು ಇಲ್ಲವಲ್ಲ, ಏನು ಆ ಫೆಸಿಲಿಟಿ ಬೇಕಾಗಿತ್ತು. ಖಂಡಿತ ಇಲ್ಲಿ ಇನ್ಫಾರ್ಮ್ ಮಾಡ್ತೀವಿ. ಸೊ ಇನ್ಮೇಲೆ ನಮ್ಮ ಬಗ್ಗೆ ಹೇಳಲಿಕ್ಕೆ ಇಷ್ಟ ಇದೆಯಾ? ಅಥವಾ ಇನ್ನೊಂದು ವಿಷಯ, ಇನ್ನು ಮುಂದೆ IVF ಟ್ರೀಟ್ಮೆಂಟ್ ಅನ್ನೋದು ಅದ್ರ ಬಗ್ಗೆ ತುಂಬಾ ಜನಕ್ಕೆ ಗೊತ್ತಿರಲ್ಲ, ಗೊತ್ತಿದ್ರು ಭಯ ಇರುತ್ತೆ. ಸೊ ಅವ್ರಿಗೆ IVF ಟ್ರೀಟ್ಮೆಂಟ್ ತಗೋಬೋದಾ ಬೇಡವಾ? ಅಥವಾ ಗರ್ಭಗುಡಿಗೆ ಬರ್ಬೋದಾ ಬೇಡವಾ ಅಂತ ನೀವೇನು ಹೇಳ್ತೀರಾ? ತಗೋಬೋದು. ಏನೋ ಕಷ್ಟ ಆ ಥರ ಏನು ಅನ್ಸಲ್ಲ, ಒಳ್ಳೇದಾಗುತ್ತೆ, ಏನೋ ತೊಂದರೆ ಆಗಲ್ಲ. ಸೊ ನಿಮ್ಗೆ ಹೆದರಿಕೆ ಇತ್ತು IVF ಟ್ರೀಟ್ಮೆಂಟ್ ಅಂತ ಹೇಳಿದಾಗ? ಫಸ್ಟಿಗೆ ಭಯ ಆಗಿತ್ತು, ಬಟ್ ಇಲ್ಲಿಗೆ ಬಂದಾಗ ನಮ್ಗೆ ಏನೋ ಆ ಥರ ಏನು ಅನ್ಸಿಲ್ಲ. ಓಕೆ. ಸೊ ಬರ್ಬೋದು ಅಂತೀರಾ? ಧಾರವಾಡ ಬರ್ಬೋದು, ಟ್ರೀಟ್ಮೆಂಟ್ ತಗೋಬೋದು, ಒಳ್ಳೇದಾಗುತ್ತೆ, ಏನು ತೊಂದರೆ. ತುಂಬಾ ಥ್ಯಾಂಕ್ಸ್. ಮ್ಯಾಮ್ಗೆ ತುಂಬ ಥ್ಯಾಂಕ್ಸ್ ಹೇಳ್ಬೇಕು, ಅವರಿಂದನೇ ನಮ್ಗೆ ಒಳ್ಳೇದಾಗಿದ್ದು. ಬಗ್ಗೆ ಅಂತಂದ್ರೆ ಅದೇ ಗೊತ್ತಿರೋರ ಕಡೆಯಿಂದ ಬಂದಿದ್ದು ಅಂತ ಮುಂಚೆನೆ ಗೊತ್ತಿತ್ತು. ಲೈಕ್ ಕಪಲ್ಗೆ ಟ್ರೀಟ್ಮೆಂಟ್ ಹೇಗಿರುತ್ತೆ, IVF ಟ್ರೀಟ್ಮೆಂಟ್ ಆಲ್ರೆಡಿ ಒಂದ್ಸತಿ ಆಗಿದ್ರಿಂದ ಅವ್ರಿಗೆ ಅನುಭವ ಅಂತೂ ಇತ್ತು. ಸೊ ಈ ಟ್ರೀಟ್ಮೆಂಟ್ ಬಗ್ಗೆ. ಬಟ್ ಅವ್ರಿಗೆ ಮೇನ್ಲಿ ಹಿಂದೆ ಭಯಾನೂ ಇತ್ತು,
ಮತ್ತೆ ನಮ್ಗೆ ಆಗುತ್ತೋ ಇಲ್ವೋ ಈ ಥರದ್ದು, ಮತ್ತೆ ಇದೇ ಥರ ತುಂಬ ಭಯ. ಸಾಧ್ಯತೆಗಳಿರುತ್ತಾ. ಸೊ ಎಷ್ಟೊಂದು ವರ್ಕಪ್ ಆಗಿತ್ತು ನಮಗೆ. ಅಲ್ಲಿಂದ ನಾನು ಅವ್ರನ್ನ ಆ ನಂಬಿಕೆನ ಮೇನ್ಲಿ ಅವ್ರಿಗೆ ಮತ್ತೆ ಆ ಭರವಸೆ ನಂಬಿಕೆನ ಜಾಸ್ತಿ ತುಂಬಬೇಕಾಗಿತ್ತು. ಸೊ ಅವ್ರ ಫ್ಯಾಕ್ಟರ್ಸ್ ಎಲ್ಲ ಅಸೆಸ್ ಮಾಡಿ ಹೋದಾಗ ಹೇಳಿದ್ದನ್ನು ತುಂಬ ಚೆನ್ನಾಗಿ ಕೇಳ್ತಾರೆ. ಅದೊಂದು ಅಂದರೆ ನಿಮ್ಮಿಬ್ಬರಲ್ಲಿ ನಂಗೆ ಇಷ್ಟ ಆಗೋದೇನಂದರೆ, ಈಗ ನಾವೇನಾದ್ರೂ ಒಂದು ಹೇಳಿದ್ರೆ ಅದನ್ನ ತುಂಬ ಚೆನ್ನಾಗಿ ಸ್ವೀಕರಿಸ್ತೀರಾ, ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಕರೆಕ್ಟ್ ಟೈಮ್ಗೆ ಬರೋದಾಗಿರ್ಬೋದು, ಟ್ರೀಟ್ಮೆಂಟ್ನ ಕರೆಕ್ಟಾಗಿ ತಗೊಳ್ಳೋದಾಗಿರ್ಬೋದು, ಒಳ್ಳೇದಾಗತ್ತೆ. ಈಗ ಆಗಿದೆ ಅಲ್ವಾ? ಒಳ್ಳೇದಾಯ್ತು ಮೇಡಮ್. ನಿಮ್ಮ ಹತ್ರ ಬಂದು ಏನದು ವಿಡಿಯೋ చేస్తారు. ಸರಿ, ನಾಳ್ಬಾರ್ದು ಒಳ್ಳೆ ಟೈಮ್ಗಳನ್ನ ಖುಷಿಗೆ ನನಗೆ ಒಂಥರ ಒಳ್ಳೇದಿದಾಗುತ್ತೆ. ನನಗೇನು ತೊಂದರೆ ಆಗಿಲ್ಲ ಇಲ್ಲಿ ಬಂದಾಗಿಂದ. ಸೊ ಮೊದಲನೇ ಸರಿಗೆ ನಾವು ಅವ್ರದ್ದು ಮೇನ್ಲಿ ನಮಗೆ ಎಂಬ್ರಿಯೋ ಹಾಕೋ ಟೈಮಿಂಗ್ಸಲ್ಲಿ ವ್ಯತ್ಯಾಸ ಇತ್ತು. ಸೊ ಆ ಟೈಮ್ಗೆ ಕರೆಕ್ಟಾಗಿ ನಾವು ಎಂಬ್ರಿಯೋನ ಹಾಕಿದಾಗ ಕಚ್ಕೊಳ್ಳೋ ಸಾಧ್ಯತೆ ಇಂಪ್ರೂವ್ ಆಗುತ್ತೆ ಅಂತ ಅವ್ರಿಗೆ ಗೊತ್ತಿತ್ತು ಆಲ್ರೆಡಿ ನಮಗೆ. ಸೊ ಅದೇ ಥರ ಬದಲಾವಣೆ ಮಾಡಿಕೊಂಡು ನಾವು ಎಂಬ್ರಿಯೋಸ್ನ ಹಾಕ್ತಿದ್ವಿ. ಬೈ ಗಾಡ್ಸ್ ಗ್ರೇಸ್ 2 ಇಂಪ್ಲಾಂಟ್ ಆಯಿತು. ಸೊ ಸಕ್ಸಸ್ಫುಲಿ ನಮಗೆ ಮೇಡಮ್ ಆಗಲೆಲ್ಲ ಕೇಳ್ತಾ ಇದ್ದೆ ನಾನು, ಆಗುತ್ತಾ ಇಲ್ಲ ಮೇಡಮ್ ಅಲ್ಲಿ ಪ್ರಾಬ್ಲಮ್ ಆಗಿದೆ ಅಂತ. ಬಂದಾಗ ಒಂಥರ ಭಯ, ಏನಾಗುತ್ತೆ ಏನೋ ಅಂತ. ಅವರೆಲ್ಲ ನಮಗೆ ಧೈರ್ಯ ತುಂಬಿರೋದಂದ್ರೆ ನಮ್ಮ ಮೇಡಮ್ ಜಾಸ್ತಿ ಧೈರ್ಯ ತುಂಬಿದ್ರು.